ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಈ ಪವಿತ್ರವಾದ ಆರಾಧನೆಗೆ ತಂದೆ, ಕುಮಾರ, ಪವಿತ್ರಾತ್ಮನೆಂಬ ತ್ರಾಯಿಕ ದೇವರ ನಾಮದಲ್ಲಿ ಆಹ್ವಾನ ಮಾಡುತ್ತೇನೆ. ಬನ್ನಿರಿ, ಜೀವಿಸುವ ದೇವರಾಗಿರುವ ಯೇಸು ಕ್ರಿಸ್ತನನ್ನು ಆರಾಧಿಸುವ. ಪ್ರಾರ್ಥನೆ ಮಾಡೋಣ. ಸರ್ವ ಸೃಷ್ಟಿಗೂ ಸಕಲ ಜ್ಞಾನಕ್ಕೂ ಮೂಲ ಕಾರಣನಾಗಿರುವ ಯೇಸು ಕ್ರಿಸ್ತನಲ್ಲಿ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಕರ್ತನೇ, ನೀನು ನೇಮಿಸಿಕೊಟ್ಟ ಈ ಪವಿತ್ರವಾದ ದಿವಸದಂದು ನಿನ್ನನ್ನು ಆರಾಧಿಸಲು, ಘನಪಡಿಸಲು, ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುತ್ತಾ ಈ ಭಕ್ತರ ನ್ಯೂನತೆಯಲ್ಲಿ ಪಾಲ್ತೆಗೆದುಕೊಳ್ಳಲು ನಾವೆಲ್ಲರೂ ನೆರೆದು ಬಂದಿರುವಾಗ, ಕರ್ತನೇ, ನೀನು ನಮ್ಮನ್ನು ದೃಷ್ಟಿಸಿ ನೋಡು, ನಿನ್ನ ಅಂತಃಕರಣವನ್ನು ನಮ್ಮಲ್ಲಿ ನೆಲೆ ಮಾಡು. ನಾವಿರುವಂಥ ಸ್ಥಳಗಳಲ್ಲಿಯೇ ನಮ್ಮನ್ನು ಹರಸಿ ಆಶೀರ್ವಾದ ಮಾಡುತ್ತಾ ಈ ಆರಾಧನೆಯ ಕೃಪೆಯನ್ನು, ಆರಾಧನೆಯ ಶ್ರೇಷ್ಠತೆಯನ್ನು ನಾವು ತಿಳಿದು ನಿನ್ನ ಕೈಗಳಲ್ಲಿ ನಾವು ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡುವ ಹಾಗೆ ನಮ್ಮೆಲ್ಲರನ್ನ ಪ್ರೇರೇಪಿಸು ಸ್ವಾಮಿ. ಹೌದು ಕರ್ತನೇ, ಕಳೆದ ವಾರವಿಡೀ ನಮ್ಮನ್ನು ಕಾಯ್ದು ಕಾಪಾಡಿದ್ದಿ, ಸಂರಕ್ಷಿಸಿದ್ದಿ, ಬಲಪಡಿಸಿದ್ದಿ. ಎಲ್ಲ ಕೇಡುಗಂಡಾಂತರಗಳಿಂದ ನಮ್ಮನ್ನು ತಪ್ಪಿಸಿ ಪಾರು ಮಾಡಿ ಆರೋಗ್ಯ ಸುಕ್ಷೇಮದಿಂದಲೂ ಜ್ಞಾನ ವಿವೇಕದಿಂದಲೂ ನಮ್ಮ ಜೀವಿತಗಳನ್ನು ತುಂಬಿರುವುದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಹೌದು ಸ್ವಾಮಿ, ಈ ಜೂನ್ ತಿಂಗಳ ಮೊದಲನೆಯ ಭಾನುವಾರದಂದು ನಾವಿರುವಂಥ ಸ್ಥಳಗಳಲ್ಲಿಯೇ ಈ ಸಾಮೂಹಿಕ ಮಾಧ್ಯಮದ ಮೂಲಕ ನಿನ್ನನ್ನು ಆರಾಧನೆ ಮಾಡುವಾಗ, ಕರ್ತನೇ, ನಿನ್ನ ಪವಿತ್ರಾತ್ಮನ ವರವನ್ನು ನಮ್ಮಲ್ಲಿ ದಯಪಾಲಿಸುತ್ತಾ, ಕರ್ತನೇ, ನಿನ್ನ ಸೇವಾ ನಿಯೋಗಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ನೀನು ನಮ್ಮನ್ನು ಬಲಪಡಿಸೆಂಬುದಾಗಿ ಬೇಡುತ್ತೇವೆ. ಈ ಆರಾಧನೆಯ ಆದಿಯು ಅಂಥವು ನೀನೇ ಆಗಿದ್ದು, ನಾವೆಲ್ಲರೂ ಸಲ್ಲಿಸುವ ಸ್ತುತಿಯ ಮೂಲಕ ಎಲ್ಲ ಘನಮಾನ ಮಹಿಮೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಈ ಆರಾಧನೆಯನ್ನು ನಾವು ಪ್ರಾರಂಭಿಸುವ ಹಾಗೆ ಹಾಡುವ ಸಂಗೀತಗಳಲ್ಲಿ 348ನೆಯ ಸಂಗೀತವನ್ನು ಹಾಡೋಣ. ಸಂಗೀತಗಳಲ್ಲಿ 348, ಹೊತ್ತಾರೆ ಸೂರ್ಯನೊಂದಿಗೆ ಎಚ್ಚರವಾಗು ಮನವೇ. ಅದೇ ಗಳಿಗೆಯಲ್ಲಿ ಆತನು ಪವಿತ್ರಾತ್ಮನ ಪ್ರೇರಣೆಯಿಂದ ಉಲ್ಲಾಸಗೊಂಡು ಹೇಳಿದ್ದೇನೆಂದರೆ, ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ನೀನು ಜ್ಞಾನಿಗಳಿಗೂ ಬುದ್ಧಿವಂತರಿಗೂ ಈ ಮಾತುಗಳನ್ನು ಮರೆಮಾಡಿ ಬಾಲಕರಿಗೆ ಪ್ರಕಟ ಮಾಡಿದ್ದಿ ಎಂದು ನಿನ್ನನ್ನು ಕೊಂಡಾಡುತ್ತೇನೆ. ಹೌದು ತಂದೆಯೇ, ಹೀಗೆ ಮಾಡುವುದೇ ಒಳ್ಳೆಯದೆಂದು ನಿನ್ನ ದೃಷ್ಟಿಗೆ ತೋರಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನನ್ನ ತಂದೆಯು
ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ಮಗನು ಇಂಥವನೆಂದು ತಂದೆಯೇ ಹೊರತು ಇನ್ನಾವನೂ ತಿಳಿದವನಲ್ಲ. ತಂದೆ ಇಂಥವನೆಂದು ಮಗನೇ ಹೊರತು ಇನ್ನಾವನೂ ತಿಳಿದವನಲ್ಲ. ಮತ್ತು ಮಗನು ತಂದೆಯನ್ನು ಯಾರಿಗೆ ಪ್ರಕಟಿಸುವುದಕ್ಕೆ ಮನಸ್ಸುಳ್ಳವನಾಗಿದ್ದಾನೋ ಅವನು ಆತನನ್ನು ತಿಳಿದವನಾಗಿದ್ದಾನೆ ಅಂದನು. ಆಮೇಲೆ ಆತನು ಶಿಷ್ಯರ ಕಡೆಗೆ ತಿರುಗಿಕೊಂಡು ವಿಂಗಡವಾಗಿ ಹೇಳಿದ್ದೇನೆಂದರೆ, ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡುವವರು ಧನ್ಯರು. ಬಹುಮಂದಿ ಪ್ರವಾದಿಗಳೂ ಅರಸರು ನೀವು ನೋಡುತ್ತಿರುವ ಸಂಗತಿಗಳನ್ನು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಅಂದನು. ಪ್ರಾರ್ಥನೆ ಮಾಡೋಣ. ಜ್ಞಾನಕ್ಕೆ ಮೂಲ ಕಾರಣನಾಗಿರುವ ದೇವರೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸಲು ನಾವು ಬಂದಿರುವಾಗ ನಿನ್ನ ಜ್ಞಾನವನ್ನು ನಮಗೆ ಅನುಗ್ರಹ ಮಾಡು. ನಮ್ಮ ಕಣ್ಣುಗಳನ್ನು ತೆರೆಯ ಮಾಡು. ನಿನ್ನ ವಾಕ್ಯಗಳನ್ನು ಅರ್ಥೈಸಿಕೊಂಡು ಜ್ಞಾನದ ಸಮುದಾಯವಾಗಿ ಈ ಲೋಕದಲ್ಲಿ ಜೀವಿಸಲು ನೀನು ನಮ್ಮನ್ನು ಬಲಪಡಿಸೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೆ ಶುಭವಾಗಲಿ. ಈ ಜೂನ್ ತಿಂಗಳ ಮೊದಲನೆಯ ಭಾನುವಾರದಂದು ನಿಮ್ಮೆಲ್ಲರನ್ನ ಈ ಆರಾಧನೆಯ ಮೂಲಕ ಸಂಧಿಸುವುದರಲ್ಲಿ ನಾನು ದೇವರಿಗೆ ನನ್ನ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕಷ್ಟದ ದಿವಸಗಳಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಆದರೂ ಸಹ ದೇವರ ಕೃಪೆಯು ನಮ್ಮೆಲ್ಲರನ್ನ ಆವರಿಸಿಕೊಂಡಿರುವುದಕ್ಕಾಗಿ, ನಮ್ಮನ್ನು ಬಲಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ಪ್ರಿಯರೇ, ಈ ದಿನದ ಧ್ಯಾನಕ್ಕೆ ನಮ್ಮ ಮುಂದೆ ಇರುವ ಮುಖ್ಯ ವಿಷಯ ವಿಸ್ಡಮ್ ಫ್ರಮ್ ಅಬವ್, ಮೇಲಿನಿಂದ ಜ್ಞಾನ ಎಂಬುದಾಗಿ. ಹೌದು ಪ್ರಿಯರೇ, ಸಾಧಾರಣವಾಗಿ ಈ ಪ್ರಸ್ತಾಪವನ್ನು ದಕ್ಷಿಣ ಭಾರತ ಸಭೆಯಲ್ಲಿ ಶಾಲೆಗಳು ಕಾಲೇಜುಗಳು ಪ್ರಾರಂಭವಾಗುವಂಥ ದಿವಸಗಳಲ್ಲಿ ನಮ್ಮ ಧ್ಯಾನಕ್ಕೆಂದು ಮುಂದೆ ಇಡುತ್ತಾರೆ. ಅದರಲ್ಲಿಯೂ ಈ ದಿನವನ್ನು ಪ್ರತ್ಯೇಕವಾಗಿ ಸ್ಟೂಡೆಂಟ್ಸ್ ಸಂಡೇ ಎಂಬುದಾಗಿ ನಾವು ಆಚರಣೆ ಮಾಡುತ್ತೇವೆ, ವಿದ್ಯಾರ್ಥಿಗಳ ಭಾನುವಾರ. ಹೌದು ಪ್ರಿಯರೇ, ಒಂದು ರೀತಿಯಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಸಹ ಜೀವನದ ವಿದ್ಯಾರ್ಥಿಗಳಾಗಿದ್ದೇವೆ. ವಿ ಆರ್ ಸ್ಟೂಡೆಂಟ್ಸ್ ಫಾರ್ ಲೈಫ್. ನಮ್ಮ ವಿದ್ಯಾಭ್ಯಾಸದ ವ್ಯಾಸಂಗವನ್ನು ಮುಗಿಸಿದರೂ ಸಹ ಪ್ರತಿಯೊಂದೊಂದು ಜೀವನದ ಹಂತದಲ್ಲಿ ದೇವರು ನಮಗೆ ಅನೇಕ ನೀತಿ ಪಾಠಗಳನ್ನು, ಕಲಿಕೆಗಳನ್ನು ಕೊಡುತ್ತಾ ಇದ್ದಾನೆ. ಹಾಗಿದ್ದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವವರೆಗೂ ನಾವು ವಿದ್ಯಾರ್ಥಿಗಳಾಗಿ ಜೀವನ ಮಾಡುತ್ತಾ ಇದ್ದೇವೆ. ನಮ್ಮ ಗುರುವಾಗಿರುವ ಯೇಸು ಸ್ವಾಮಿ ತನ್ನ ಅಪಾರ ಕರುಣೆಯ ಮೂಲಕ ನಮ್ಮೆಲ್ಲರಿಗೆ ಪ್ರತಿ ದಿನವೂ ಅನೇಕ ವಿಚಾರಗಳನ್ನು ತಿಳಿಸಿಕೊಡುವವನಾಗಿದ್ದಾನೆ. ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಬೇಕು ಪ್ರಿಯರೇ. ವಿಸ್ಡಮ್ ಫ್ರಮ್ ಅಬವ್, ಮೇಲಿನಿಂದ ಜ್ಞಾನ, ಈ ಒಂದು ಪ್ರಸ್ತಾಪದ ಮೇಲೆ ನಾವು ಧ್ಯಾನ ಮಾಡುವಂಥ ದೇವರ ವಾಕ್ಯದ ಭಾಗವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 17 ವಚನಗಳು. ದ ಲೆಟರ್ ಟು ಜೇಮ್ಸ್ ಚಾಪ್ಟರ್ 3 verses from 13 to 17. ಪ್ರಿಯರೇ, ಈ ಲೋಕದಲ್ಲಿ ನಾವು ಜೀವಿಸಲು ವಿವೇಕ ಹಾಗೂ ಜ್ಞಾನವೆನ್ನುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಅಂಶಗಳಾಗಿವೆ. ವಿಸ್ಡಮ್ ಆ್ಯಂಡ್ ನಾಲೆಡ್ಜ್. ವಿವೇಕವೆನ್ನುವಂಥದ್ದು ಅನೇಕ ಮಾಹಿತಿಗಳನ್ನು, ಎಲ್ಲ ವಿಚಾರದ ಮಾಹಿತಿಗಳನ್ನು ಸಂಗ್ರಹಿಸಿಕೊಳ್ಳುವಂಥದ್ದು ಅಥವಾ ನಾವು ನಮ್ಮ ನೆನಪಿನಲ್ಲಿ ಇಟ್ಟುಕೊಳ್ಳುವಂಥದ್ದು, ಅದು ವಿವೇಕವೆಂಬುದಾಗಿ ನಾವು ಅದನ್ನು ಪರಿಗಣಿಸುತ್ತೇವೆ. knowing facts and figures and having an understanding of
ಮೆನಿ ಥಿಂಗ್ಸ್ ವಿ ಪರ್ಸೀವ್ ಇಟ್ ಆಸ್ ನಾಲೆಡ್ಜ್. ಆದರೆ ಜ್ಞಾನವೆನ್ನುವಂಥದ್ದು ನಮಗೆ ತಿಳಿದಿರುವಂಥ ಮಾಹಿತಿಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎನ್ನುವಂಥ ವಿವೇಚನೆಯನ್ನು ಮಾಡುವಂಥ ಒಂದು ಶಕ್ತಿಯೇ ಅದು ದೇವರು ನಮಗೆ ಅನುಗ್ರಹಿಸುವಂಥ ಜ್ಞಾನವಾಗಿದೆ. ಇದನ್ನು ಸರಳವಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾದರೆ, ಒಂದು ಸಿಡಿಮದ್ದನ್ನು ಹೇಗೆ ತಯಾರಿ ಮಾಡುವಂಥದ್ದು ಅದು ನಾವು ತಿಳಿದುಕೊಳ್ಳುವಂಥ ಮಾಹಿತಿ. ಇಟ್ ಈಸ್ ಅವರ್ ನಾಲೆಡ್ಜ್. ಆ ಒಂದು ಆಟಮ್ ಬಾಂಬನ್ನು, ಆ ಒಂದು ಸಿಡಿಮದ್ದನ್ನು ಹೇಗೆ ನಾವು ತಯಾರಿ ಮಾಡಬಹುದು ಎನ್ನುವಂಥದ್ದು ಅದು ನಾವು ಸಂಗ್ರಹಿಸಿಕೊಳ್ಳುವಂಥ ಒಂದು ಮಾಹಿತಿಯಾಗಿದೆ. ಆದರೆ ಆ ಸಿಡಿಮದ್ದನ್ನು ಉಪಯೋಗಿಸಬೇಕಾ ಉಪಯೋಗಿಸಬಾರದಾ ಎನ್ನುವಂಥದ್ದೇ ದೇವರಿಂದ ನಾವು ಪಡೆದುಕೊಳ್ಳುವಂಥ ಜ್ಞಾನವಾಗಿದೆ ಪ್ರಿಯರೇ. ಹಾಗಾದರೆ ನಾವು ಬರೀ ವಿವೇಕದಲ್ಲಿ ಬೆಳೆಯುವಂಥ ಜನರಾಗಿ ಮಾತ್ರವಲ್ಲ, ಬರೀ ಮಾಹಿತಿಗಳನ್ನು ತಿಳಿದುಕೊಳ್ಳುವಂಥ ಜನರಾಗಿ ಮಾತ್ರವಲ್ಲ, ದೇವರಿಂದ ಪಡೆದುಕೊಳ್ಳುವಂಥ ಜ್ಞಾನವು ನಮ್ಮನ್ನು ಜವಾಬ್ದಾರಿಯುತ ಕ್ರೈಸ್ತರನ್ನಾಗಿ ಮಾಡುವಂಥದ್ದಾಗಿದೆ. ಆ ಒಂದು ನಿಟ್ಟಿನಲ್ಲಿ ಪ್ರಿಯರೇ, ನಮ್ಮ ಜೀವನಕ್ಕೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ದೇವರಿಗೆ ಮೆಚ್ಚುಗೆಯಾಗುವಂಥ ವಿಷಯಗಳು, ಯಾವುದು ದೇವರಿಗೆ ಘನವನ್ನು ಸಲ್ಲಿಸುವಂಥ ವಿಚಾರಗಳೆಂಬುದಾಗಿ ವಿಶ್ಲೇಷಣೆ ಮಾಡುತ್ತಾ ಸಮಾಧಾನದ ಪರಿಶುದ್ಧತೆಯ ಜೀವಿತವನ್ನು ಮುನ್ನಡೆಸುವಂಥದ್ದೇ ದೇವರು ನಮಗೆ ಅನುಗ್ರಹಿಸಿ ಕೊಡುವಂಥ ಜ್ಞಾನವಾಗಿದೆ ಪ್ರಿಯರೇ. ಒಂದು ಹಳ್ಳಿಯಲ್ಲಿ ಒಬ್ಬ ಚಿಕ್ಕ ಬಾಲಕನು, ಆತನಿಗಿದ್ದಂಥ ಒಂದು ಕೆಟ್ಟ ಚಟ, ಆತನ ಹಳ್ಳಿಯಲ್ಲಿ ಇರುವಂಥ ಆ ಒಂದು ರೈಲ್ವೆ ಟ್ರ್ಯಾಕ್, ಅದರಲ್ಲಿರುವಂಥ ನಟ್ ಹಾಗೂ ಬೋಲ್ಟ್ಗಳನ್ನು ಕದಿಯುವಂಥ ಒಂದು ಚಟ ಆತನಿಗಿತ್ತು. ಅದೆಷ್ಟು ಮಾಡಿದರೂ, ಜನರು ಅದೆಷ್ಟು ಪ್ರಯತ್ನ ಪಟ್ಟರೂ ಆತನು ಆ ಚಟದಿಂದ ಆತನನ್ನು ಬಿಡಿಸಲು ಸಾಧ್ಯವಾಗಲಿಲ್ಲ. ಎಲ್ಲರೂ ಒಟ್ಟಾಗಿ ಸೇರಿ, ಈ ಹುಡುಗನಿಗೆ ವಿದ್ಯಾಭ್ಯಾಸವಿಲ್ಲ, ಈತನನ್ನು ಪಕ್ಕದೂರಿನಲ್ಲಿರುವಂಥ ಒಂದು ಶಾಲೆಗೆ ಕಳುಹಿಸುವ, ಈತನು ವಿದ್ಯಾವಂತನಾದರೆ ಈತನಲ್ಲಿರುವಂಥ ಕೆಟ್ಟ ಚಟಗಳನ್ನು ಬಿಡುವನು ಎಂಬುದಾಗಿ ಆತನನ್ನು ಪಕ್ಕದ ಊರಿಗೆ ಕಳುಹಿಸಿಕೊಡುತ್ತಾರೆ. ಆ ಹುಡುಗನೂ ಸಹ ಶಾಲೆಗೆ ಹೋಗುತ್ತಾನೆ, ವಿದ್ಯಾವಂತನಾಗುತ್ತಾನೆ, ಕಾಲೇಜಿಗೆ ಹೋಗುತ್ತಾನೆ, ಒಂದು ದೊಡ್ಡ ಇಂಜಿನಿಯರ್ ಆಗುತ್ತಾನೆ. ಮರಳಿ ತನ್ನ ವಿದ್ಯೆ ಎಲ್ಲವನ್ನ ಮುಗಿಸಿ ಆತನು ತನ್ನ ಹಳ್ಳಿಗೆ ಬರುವಾಗ, ಬಂದ ಕೂಡಲೇ ಚಿಕ್ಕ ಬಾಲಕನಾಗಿದ್ದಾಗ ಆತನು ನಟ್ಟು ಬೋಲ್ಟ್ಗಳನ್ನು ಕದಿಯುತ್ತಿದ್ದನು. ಈಗ ದೊಡ್ಡ ಇಂಜಿನಿಯರ್ ಆದ ಮೇಲೆ ಆತನು ಇಡೀ ರೈಲ್ವೆ ಟ್ರ್ಯಾಕನ್ನು ಕದಿಯೋದಿಕ್ಕೆ ಆತನು ಪ್ರಯತ್ನ ಮಾಡುತ್ತಾನೆ. ಪ್ರೇರೆ, ನಾನು ಈ ಕಥೆಯನ್ನು ಯಾಕೆ ಹೇಳ್ತಾ ಇದ್ದೇನೆ ಎಂಬುದಾಗಿ ಹೇಳಿದರೆ, ನಮ್ಮಲ್ಲಿರುವಂಥ ವಿದ್ಯಾಭ್ಯಾಸವು, ಅದರ ಕಲಿಕೆಯು ಅನೇಕ ವೇಳೆಗಳಲ್ಲಿ ಬರೀ ಮಾಹಿತಿಯನ್ನು ನಮ್ಮ ತಲೆಗಳಲ್ಲಿ ತುಂಬಿಸುವಂಥ ಒಂದು ವ್ಯಾಸಂಗವಾಗಿದೆ. ಬರೀ ಮಾಹಿತಿಯನ್ನು ನಮ್ಮಲ್ಲಿ ತುಂಬಿಸುವಂಥ ಈ ಒಂದು ವ್ಯಾಸಂಗ ಅಥವಾ ಈ ಒಂದು ವಿದ್ಯಾಭ್ಯಾಸ ನಮಗೆ ಜ್ಞಾನದ ಅರಿವನ್ನು ಮೂಡಿಸದೆ ಹೋದರೆ, ನಾವು ಪಡೆದುಕೊಳ್ಳುವಂಥ ವಿದ್ಯಾಭ್ಯಾಸ ಅದು ಸಂಪೂರ್ಣವಾದದ್ದಲ್ಲ ಪ್ರಿಯರೇ. ಯಾವಾಗ ನಾವು ಪಡೆದುಕೊಳ್ಳುವಂಥ ಕಲಿಕೆಯು, ನಮ್ಮಲ್ಲಿರುವಂಥ ವಿದ್ಯಾಭ್ಯಾಸವು ಮಾಹಿತಿಗಳೊಟ್ಟಿಗೆ ಜ್ಞಾನದ ಅರಿವನ್ನು ನಮಗೆ ಕೊಡುತ್ತದೆಯೋ, ಆಗ ಅದು ಸಂಪೂರ್ಣವಾದಂಥ ಒಂದು ವಿದ್ಯಾಭ್ಯಾಸವಾಗುತ್ತದೆ. ಯಾವಾಗ ನಮಗಿರುವಂಥ ಕಲಿಕೆಯು, ವಿದ್ಯಾಭ್ಯಾಸವು ನಮ್ಮನ್ನು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿ ಮಾಡುತ್ತದೆಯೋ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತದೆಯೋ, ನಮ್ಮಲ್ಲಿ ದೇವರ ರಾಜ್ಯದ ಮೌಲ್ಯತೆಗಳನ್ನು ಇಡುವಂಥದ್ದೋ, ಆಗ ಅದು ಸಂಪೂರ್ಣವಾದಂಥ ವ್ಯಾಸಂಗವು, ವಿದ್ಯಾಭ್ಯಾಸವೂ ಆಗುತ್ತದೆ ಪ್ರಿಯರೇ. ಆ ಒಂದು ನಿಟ್ಟಿನಲ್ಲಿಯೇ ಕ್ರೈಸ್ತಿಯ ಶಿಕ್ಷಣ ಬಹಳ ಪ್ರಾಮುಖ್ಯವಾದಂಥ ಒಂದು ಸ್ಥಾನವನ್ನು ಪಡೆದುಕೊಳ್ಳುತ್ತದೆ. ದ ಇಂಪಾರ್ಟೆನ್ಸ್ ಆಫ್ ಕ್ರಿಶ್ಚಿಯನ್ ಎಜುಕೇಷನ್. ಈ ಕ್ರೈಸ್ತಿಯ ಶಿಕ್ಷಣವೆನ್ನುವಂಥದ್ದು ಅದು ನಮ್ಮ ಮನೆಗಳಿಂದ ಪ್ರಾರಂಭವಾಗಬೇಕು, ನಮ್ಮ ಸಭೆಗಳಲ್ಲಿ ಅದನ್ನು ಪೋಷಿಸಬೇಕು. ಈ ಒಂದು ಪೋಷಣೆಯ ಮೂಲಕ ನಮ್ಮ
ಜನರನ್ನು, ನಮ್ಮ ಸಮುದಾಯದಲ್ಲಿರುವಂಥ ಮಕ್ಕಳನ್ನು ಸರಿಯಾದಂಥ ರೀತಿಯಲ್ಲಿ ಮುನ್ನಡೆಸುವಂಥ ಜವಾಬ್ದಾರಿಯನ್ನು ಇಂದು ಸಭೆಯಾಗಿ ನಾವು ಪಡೆದುಕೊಂಡಿದ್ದೇವೆ ಪ್ರಿಯರೇ. ಪೋಷಕರಾಗಿ, ತಂದೆ ತಾಯಿಗಳಾಗಿ ನಮ್ಮ ಮಕ್ಕಳು ಬಹಳಷ್ಟು ವಿದ್ಯೆಯನ್ನು ಕಲಿಯಬೇಕು, ದೊಡ್ಡ ದೊಡ್ಡ ವಿದ್ಯಾವಂತರಾಗಬೇಕು, ದೊಡ್ಡ ಡಿಗ್ರಿಗಳನ್ನು ಗಳಿಸಿಕೊಳ್ಬೇಕೆಂಬುದಾಗಿ ನಾವು ಚಿಂತಿಸುತ್ತೇವೆ, ಪ್ರಯತ್ನಗಳನ್ನು ಮಾಡುತ್ತೇವೆ. ಆದರೆ ಎಷ್ಟರ ಮಟ್ಟಿಗೆ ನಮ್ಮ ಮನೆಯ ಮಕ್ಕಳು ದೈವಿಕ ಜ್ಞಾನದಲ್ಲಿ ಬೆಳೆಯಬೇಕೆಂಬುದಾಗಿ ನಾವು ಚಿಂತಿಸುತ್ತೇವೆ. ಹೇಗೆ ಶಾಲೆಗಳ ವಿದ್ಯಾಭ್ಯಾಸದ ಮೇಲೆ ಅಷ್ಟೊಂದು ಕಾಳಜಿಯನ್ನು, ಆಸಕ್ತಿಯನ್ನು ವಹಿಸುತ್ತೇವೋ, ಅದೇ ರೀತಿಯಲ್ಲಿ ಪ್ರಿಯರೇ, ದೇವರ ವಾಕ್ಯವನ್ನು ಪಠಿಸುವಲ್ಲಿ, ಜ್ಞಾನಕ್ಕೆ ನಿಧಿಯಾಗಿರುವ ದೇವರ ವಾಕ್ಯವನ್ನು ಧ್ಯಾನ ಮಾಡುವಲ್ಲಿ ನಾವು ಎಷ್ಟರ ಮಟ್ಟಿಗೆ ನಾವು ನಮ್ಮ ಮಕ್ಕಳನ್ನು ಪೋಷಿಸುತ್ತಾ ಇದ್ದೇವೆ. ಈ ಒಂದು ಪ್ರಶ್ನೆಗೆ ನಾವು ಬಹಳ ದೀರ್ಘವಾದಂಥ ಆಲೋಚನೆಗಳನ್ನು ಮಾಡಬೇಕಾಗಿದೆ ಪ್ರಿಯರೇ. ಜ್ಞಾನಕ್ಕೆ ಮೂಲ ಕಾರಣನಾಗಿರುವ ದೇವರು ಇಂದು ಆತನಿಂದ ಜ್ಞಾನವನ್ನು ಪಡೆದುಕೊಳ್ಳಲು ನಮ್ಮನ್ನು ಕರೆಯುತ್ತಿದ್ದಾನೆ. ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ನಾವಿಂದು ದೈಹಿಕವಾಗಿ ಹೋಗಿ ಅದನ್ನು ಅಟೆಂಡ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಆದರೆ ಈ ಆನ್ಲೈನ್ ತರಗತಿಗಳ ಮೂಲಕ ಪ್ರತಿಯೊಂದೊಂದು ಮಗುವಿಗೂ, ಯವನಸ್ಥರಿಗೂ ಈ ಶಾಲಾ ಕಾಲೇಜಿನ ತರಬೇತಿಗಳು ಪ್ರಾರಂಭವಾಗಿರುವಾಗ ಪೋಷಕರಾಗಿ ನಮ್ಮ ಮಕ್ಕಳು ದೈವಿಕ ಕೃಪೆಯನ್ನು, ದೈವಿಕ ಜ್ಞಾನವನ್ನು ಪಡೆದವರಾಗಿ ಜೀವಿಸಬೇಕೆನ್ನುವಂಥದ್ದೇ ನಮ್ಮ ಒಂದು ಗುರಿಯಾಗಿರಬೇಕು ಪ್ರಿಯರೇ. ಹಾಗಾದರೆ ಈ ಮೇಲಿನಿಂದ ಬರುವಂಥ ಜ್ಞಾನ ಎಂಥದ್ದು ಎಂಬುದಾಗಿ ನಾವು ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 17 ವಚನಗಳಲ್ಲಿ ನಾವು ನೋಡುತ್ತೇವೆ. ಆ ವಚನಗಳನ್ನು ನಾವು ಓದುವಾಗ ಭೂ ಸಂಬಂಧವಾದ ಜ್ಞಾನದ ವಿಚಾರವಾಗಿಯೂ ಸಹ ಬರೆಯಲ್ಪಟ್ಟಿದೆ. ಅರ್ಥ್ಲಿ ವಿಸ್ಡಮ್. ಈ ಭೂ ಸಂಬಂಧವಾದ ಜ್ಞಾನವು ಅದು ದೇವರ ಕಾರ್ಯಕ್ಕೆ, ದೇವರ ಜ್ಞಾನಕ್ಕೆ ವಿರುದ್ಧವಾದದೆಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತದೆ. ಆ ಭೂ ಸಂಬಂಧವಾದ ಜ್ಞಾನದಲ್ಲಿ ಪಕ್ಷಭೇದವು, ಮತ್ಸರವು ಉಂಟು ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು. 3ನೇ ಅಧ್ಯಾಯದ 15ನೇ ವಚನವನ್ನು ನಾವು ನೋಡುವುದಾದರೆ ಅದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಎಂಬುದಾಗಿ ಸಹ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದು. ಪ್ರಿಯರೇ, ಒಂದು ಕಡೆ ಮೇಲಿನಿಂದ ಬರುವಂಥ ಜ್ಞಾನ ಅದು ದೇವರಿಂದ ನಮಗೆ ಸಿಗುವಂಥ ಜ್ಞಾನ, ಮತ್ತೊಂದು ಕಡೆ ಭೂ ಸಂಬಂಧವಾದಂಥ ಜ್ಞಾನ. ಈ ಭೂ ಸಂಬಂಧವಾದ ಜ್ಞಾನಕ್ಕೆ ನಾವು ಈಡಾಗುವಾಗ, ಈ ಭೂ ಸಂಬಂಧವಾದ ಜ್ಞಾನಕ್ಕೆ ನಾವು ತುತ್ತಾಗುವಾಗ ಪ್ರಿಯರೇ, ದೇವರಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನೇ ನಾವು ಮಾಡುತ್ತಾ ಹೋಗುತ್ತೇವೆ. ಇದರ ಒಂದು ದೃಷ್ಟಾಂತವನ್ನು ನಾವು ಆದಿಕಾಂಡದ ಪುಸ್ತಕ 4ನೇ ಅಧ್ಯಾಯದಲ್ಲಿ ನೋಡಬಹುದು. ಜನರೆಲ್ಲರೂ ಒಟ್ಟಾಗಿ ಸೇರಿ ಒಂದು ದೊಡ್ಡ ಪಟ್ಟಣವನ್ನು ಕಟ್ಟಬೇಕು, ಆಕಾಶವನ್ನು ಮುಟ್ಟುವಂಥ ಒಂದು ಗೋಪುರವನ್ನು ನಿರ್ಮಿಸಬೇಕೆಂಬುದಾಗಿ ಅವರು ಆಲೋಚನೆ ಮಾಡುತ್ತಾರೆ. ಆ ಗೋಪುರವನ್ನು ಕಟ್ಟಿ ಒಂದು ದೊಡ್ಡ ಹೆಸರನ್ನು ನಾವು ಪಡೆದುಕೊಳ್ಳಬೇಕೆಂಬುದಾಗಿ ಜನರು ಆಲೋಚನೆ ಮಾಡುತ್ತಾರೆ ಪ್ರಿಯರೇ. ಈ ಸಂದರ್ಭವನ್ನು ನಾವು ಸ್ವಲ್ಪ ಆಲೋಚಿಸಿ ನೋಡುವುದಾದರೆ ಈ ಭೂ ಸಂಬಂಧವಾದಂಥ ಜ್ಞಾನವು ಅವರನ್ನು ಪ್ರೇರೇಪಿಸಿ ದೇವರಿಗಿಂತಲೂ ದೊಡ್ಡ ಹೆಸರನ್ನು ನಾವು ಪಡೆದುಕೊಳ್ಳಬೇಕು, ನಮ್ಮದೇ ಆದಂಥ ಬಲ ಸಾಮರ್ಥ್ಯಗಳ ಮೇಲೆ ಒಂದು ದೊಡ್ಡ ಗೋಪುರವನ್ನು ನಿರ್ಮಿಸುವುದರ ಮೂಲಕ ಹೆಸರನ್ನು ಗಳಿಸಿಕೊಳ್ಳಬೇಕೆನ್ನುವಂಥ ಆ ಒಂದು ಗುರಿ, ಆ ಒಂದು ಲಕ್ಷ್ಯ ಅದು ದೇವರಿಗೆ ವಿರುದ್ಧವಾದಂಥ ಒಂದು ಕಾರ್ಯವಾಗಿತ್ತು. ಆ ರೀತಿಯಾದಂಥ ಒಂದು ಪ್ರೇರಣೆಯನ್ನು ಈ ಭೂ ಸಂಬಂಧವಾದ ಜ್ಞಾನವು ಕೊಡುವಂಥದ್ದು ಪ್ರಿಯರೇ. ಅನಂತರ ನಾವು ನೋಡುತ್ತೇವೆ, ದೇವರು ಈ ಕಾರ್ಯವನ್ನು ನೋಡಿ ಇವರನ್ನು ಹೀಗೆ ಬಿಟ್ಟರೆ ಇನ್ನೂ ಬೇರೆ ಬೇರೆ ಕಾರ್ಯಗಳನ್ನು ಮಾಡುತ್ತಾರೆಂಬುದಾಗಿ ಅವರನ್ನು ಚದರಿಸಿದನೆಂಬುದಾಗಿ ಆ ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಹೌದು ಪ್ರಿಯರೇ, ಈ ರೀತಿಯಲ್ಲಿ ಅನೇಕ ದೃಷ್ಟಾಂತಗಳು ಸತ್ಯವೇದದಲ್ಲುಂಟು. ಭೂ ಸಂಬಂಧವಾದ ಜ್ಞಾನದ ಮೇಲೆ ಆಶ್ರಯಿಸಿಕೊಂಡು ದೇವರ ವಿರುದ್ಧವಾಗಿ
ಹೋದಂಥ ಅನೇಕ ಕಾರ್ಯಗಳನ್ನು, ದುಷ್ಟಾಂತಗಳನ್ನು ನಾವಿಂದು ಸತ್ಯವೇದದಲ್ಲಿ ನೋಡುತ್ತೇವೆ. ಈ ದಿನದಲ್ಲಿ ನಮ್ಮ ಪರಿಸ್ಥಿತಿಯೂ ಸಹ ಅದೇ ಆಗಿದೆ. ಟುಡೇ ಮ್ಯಾನ್ ಥಿಂಕ್ಸ್ ದಟ್ ಹಿ ಈಸ್ ಇಂಡಿಸ್ಪೆನ್ಸಿಬಲ್. ಏನನ್ನು ಬೇಕಾದರೂ ಸಾಧಿಸಬಹುದು, ಎಲ್ಲವನ್ನೂ ಸಹ ನನ್ನ ವಶಕ್ಕೆ ಪಡೆದುಕೊಳ್ಳಬಹುದೆನ್ನುವಂಥದ್ದೇ ಮಾನವನ ಆ ಒಂದು ಜ್ಞಾನವಾಗಿದೆ ಪ್ರಿಯರೇ. ಬೇರೆ ಯಾರ ಬಗ್ಗೆಯೂ ಚಿಂತಿಸದ ಹಾಗೆ, ಈ ಸೃಷ್ಟಿಯ ಬಗ್ಗೆ ಆಲೋಚಿಸದ ಹಾಗೆ, ಎಲ್ಲರ ಹಿತವನ್ನು ಬಯಸದ ಹಾಗೆ ಸ್ವಾರ್ಥತೆಯು ತುಂಬಿಕೊಂಡಿರುವಾಗ ಈ ಭೂ ಸಂಬಂಧವಾದ ಜ್ಞಾನವು ಎಲ್ಲವನ್ನ ನಾಶನಕ್ಕೆ ಒಳಪಡಿಸುವಂಥದ್ದು ಪ್ರಿಯರೇ. ಅದನ್ನೇ ನಾವು ಈ ದಿನಮಾನಗಳಲ್ಲಿ ಗಮನಿಸುತ್ತಾ ಇದ್ದೇವೆ. ಈ ಕೊರೋನಾ ವೈರಾಣು ಎನ್ನುವಂಥದ್ದು ಅದೂ ಸಹ ಭೂ ಸಂಬಂಧವಾದ ಜ್ಞಾನದಿಂದ ಉಂಟಾಗಿರುವಂತಹ ಒಂದು ಸಂಗತಿಯಾಗಿದೆ. ಇಟ್ ಇಸ್ ನಾಟ್ ಫ್ರಮ್ ಗಾಡ್. ಅನೇಕ ವೇಳೆಗಳಲ್ಲಿ ನಾವು ಆಲೋಚನೆ ಮಾಡಬಹುದು, ಯಾಕೆ ಸ್ವಾಮಿ ಈ ಒಂದು ಕೊರೋನಾ ವೈರಾಣುವನ್ನು ನಮ್ಮ ಈ ಲೋಕದಲ್ಲಿ ನೀನು ಬರಮಾಡಿದ್ದಿ? ವೈ ಹ್ಯಾವ್ ಯು ಅಲೌಡ್ ದಿಸ್ ಕೋವಿಡ್ ಪ್ಯಾಂಡಮಿಕ್ ಎಂಬುದಾಗಿ. ಆದರೆ ಪ್ರಿಯರೇ, ದೇವರು ಈ ರೀತಿಯಾದಂಥ ಕಾರ್ಯವನ್ನು ಮಾಡುವವನಲ್ಲ. ತಾನು ನಿರ್ಮಿಸಿದಂಥ ಈ ಲೋಕವನ್ನು, ಈ ಸೃಷ್ಟಿಯನ್ನು ಆತನು ರಕ್ಷಿಸುತ್ತಾನೆ ಹೊರತು, ಆತನು ಕಾಪಾಡುತ್ತಾನೆ ಹೊರತು ಇದನ್ನು ಎಂದಿಗೂ ನಾಶನಕ್ಕೆ ಒಳಪಡಿಸುವವನಲ್ಲ ಪ್ರಿಯರೇ. ಹಾಗಾದರೆ ಈ ಕೊರೋನಾ ವೈರಾಣು ಎನ್ನುವಂಥದ್ದು ಇದು ಕೆಲವೊಂದು ಮನುಷ್ಯರ ಸ್ವಾರ್ಥಕ್ಕಾಗಿ, ಕೆಲವೊಂದು ಮನುಷ್ಯರ ಹಿತಕ್ಕಾಗಿ ಉಂಟು ಮಾಡಿರುವಂಥ ಒಂದು ವೈರಾಣುವಾಗಿದೆ. ದಿಸ್ ಇಸ್ ನಥಿಂಗ್ ಬಟ್ ಅರ್ಥ್ಲಿ ವಿಸ್ಡಮ್. ಭೂ ಸಂಬಂಧವಾದ ಜ್ಞಾನದ ಪರಿಣಾಮವು, ಪ್ರಭಾವವು ಇಂಥದ್ದಾಗಿರುತ್ತದೆ ಪ್ರಿಯರೇ. ಇತ್ತೀಚೆಗೆ ಸುಮಾರು ಆರ್ಟಿಕಲ್ಸ್ ಈ ಕೊರೋನಾ ವೈರಸ್ ಬಗ್ಗೆ ಬರ್ತಾ ಇದೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕೆಲವೊಬ್ಬರು ಕೇಳುವಂಥ ಪ್ರಶ್ನೆ, ಇಸ್ ಇಟ್ ಅ ಪ್ಯಾಂಡಮಿಕ್ ಆರ್ ಅ ಪ್ಲಾಂಡೆಮಿಕ್? ಈ ವರ್ಷದಂದು ಈ ವೈರಾಣು ಬಂದು ಇಡೀ ಜನರ ಮೇಲೆ, ಇಡೀ ಲೋಕದ ಜನರ ಮೇಲೆ ಒಂದು ಪ್ರಭಾವವನ್ನು ಬೀರಬೇಕು. ಈ ಒಂದು ಪ್ರಭಾವವು ಸುಮಾರು 5-6 ವರ್ಷಗಳು ಇಡೀ ಲೋಕದ ಮೇಲೆ ಇರುವುದರ ಕಾರಣ ಆಲ್ ಎಕಾನಮೀಸ್ ಆಫ್ ದಿಸ್ ವರ್ಲ್ಡ್ ವಿಲ್ ಪೆರಿಶ್. ಅನೇಕ ಜನರು ಸಾವನ್ನು ಒಪ್ಪಿ ತತ್ತರಿಸಿ ಹೋಗುವಂಥ ಈ ಒಂದು ಸನ್ನಿವೇಶಕ್ಕೆ ಬರುತ್ತಾರೆ ಎನ್ನುವಂಥದ್ದನ್ನು ಅನೇಕರು ಒಂದು ವೇಳೆ ಇದರ ವಿಚಾರವಾಗಿ ಮುಂಚಿತವಾಗಿಯೇ ಚಿಂತಿಸಿದರ? ಇದನ್ನು ತಡೆಗಟ್ಟಬಹುದಾಗಿತ್ತ? ಅಥವಾ ಈ ವೈರಾಣುವು ಇಷ್ಟೊಂದು ಪ್ರಭಾವವನ್ನು ಬೀರಬೇಕೆನ್ನುವಂಥ ಆ ಒಂದು ಸ್ವಾರ್ಥವನ್ನಿಟ್ಟುಕೊಂಡು, ಈ ಭೂ ಸಂಬಂಧವಾದ ಜ್ಞಾನವನ್ನಿಟ್ಟುಕೊಂಡು ಈ ಕೆಲಸಗಳನ್ನು ಅನೇಕರು ಮಾಡಿದರ? ದಿಸ್ ಇಸ್ ಆಲ್ ಅ ಕ್ವೆಶ್ಚನ್ ದಟ್ ವಿ ಹ್ಯಾವ್ ಇನ್ ಅವರ್ ಮೈಂಡ್ಸ್. ಬಟ್ ಆದರೆ ಪ್ರಿಯರೇ, ದೇವರು ನಮಗೆ ದಯಪಾಲಿಸುವಂಥ ಜ್ಞಾನವು ಅದು ಬಹಳ ವಿಶೇಷವಾದದ್ದು. ಯಾಕೋಬನ ಪತ್ರಿಕೆ 3ನೇ ಅಧ್ಯಾಯ 17ನೇ ವಚನ ನಮಗೆ ಹೀಗೆ ತಿಳಿಸ್ತದೆ, ಮೇಲಿನಿಂದ ಬರುವಂಥ ಜ್ಞಾನ ಅದು ಪರಿಶುದ್ಧವಾದದ್ದು, ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಸಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಚಂಚಲವೂ ಕಪಟವೂ ಇಲ್ಲ. ಹೌದು ಪ್ರಿಯರೇ, ದೇವರಿಂದ ಬರುವಂಥ ಈ ಜ್ಞಾನ, ಮೇಲಿನಿಂದ ಬರುವಂಥ ಈ ಜ್ಞಾನವು ಅದು ಪರಿಶುದ್ಧವಾದದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಈ ಪರಿಶುದ್ಧವಾದ ಜ್ಞಾನವನ್ನು, ಈ ಸಮಾಧಾನಕರವಾದ ಜ್ಞಾನವನ್ನು, ಈ ವಿನಯವುಳ್ಳ ಸಂತೋಷವಾಗಿರುವ ಕರುಣೆ ತುಂಬಿರುವಂಥ ಈ ಜ್ಞಾನವನ್ನು ದೇವರು ನಮಗೆ ದಯಪಾಲಿಸಿಕೊಡಲು ಸಿದ್ಧನಾಗಿದ್ದಾನೆ. ಇದನ್ನು ಪ್ರಿಯರೇ ನಾವು ದೇವರಿಂದ ಮಾತ್ರ ಪಡೆದುಕೊಳ್ಳಲು ಸಾಧ್ಯ. ಹಾಗಾದರೆ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ದೇವರ ಬಳಿಗೆ ಮಾತ್ರ ಬರಬೇಕು ಪ್ರಿಯರೇ. ಇಂದು ಮಾಹಿತಿಗಳನ್ನು ಪಡೆದುಕೊಳ್ಳಬೇಕಾದರೆ ನಾವು ಅನೇಕ ಜನರ ಬಳಿಗೆ ಹೋಗಬಹುದು.
ಆದರೆ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ದೇವರ ಬಳಿಗೆ ಬರಬೇಕು ಪ್ರಿಯರೇ. ಅದನ್ನೇ ಅರಸನಾದ ಸೊಲೊಮೋನನು ಮಾಡುತ್ತಾನೆ. ಆತನು ಪ್ರಾರ್ಥಿಸುವಾಗ ದೇವರೇ ನನಗೆ ಆಸ್ತಿಯನ್ನು ಐಶ್ವರ್ಯವನ್ನು ಕೊಡೆಂಬುದಾಗಿ ಪ್ರಾರ್ಥನೆ ಮಾಡಲಿಲ್ಲ. ಇಡೀ ಲೋಕವನ್ನು ನನ್ನ ವಶಕ್ಕೆ ಒಳಪಡಿಸೆಂಬುದಾಗಿ ಆತನು ಪ್ರಾರ್ಥಿಸಲಿಲ್ಲ. ದೇವರಲ್ಲಿ ಆತನು ಭಿನ್ನವಿಸುವಾಗ, ದೇವರಲ್ಲಿ ಆತನು ಪ್ರಾರ್ಥನೆ ಮಾಡುವಾಗ, ಈ ಜನರನ್ನು ನೀತಿಯ ಮಾರ್ಗದಲ್ಲಿ ನಡೆಸಲು ನನಗೆ ಜ್ಞಾನವನ್ನು ಕೊಡೆಂಬುದಾಗಿ ಮಾತ್ರ ಕೇಳಿಕೊಳ್ಳುತ್ತಾನೆ. ಹೌದು ಪ್ರಿಯರೇ, ಆತನ ಪ್ರಾರ್ಥನೆಯ ಪ್ರಕಾರ ದೇವರು ಆತನಿಗೆ ಜ್ಞಾನವನ್ನು ಅನುಗ್ರಹಿಸಿಕೊಟ್ಟನೆಂಬುದಾಗಿ ನೋಡುತ್ತೇವೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ದೇವರು ಆತನಿಗೆ ಅದನ್ನು ಅನುಗ್ರಹ ಮಾಡುತ್ತಾನೆ. ಹೌದು ಪ್ರಿಯರೇ, ಇಂದು ನಾವು ಜ್ಞಾನವನ್ನು ಪಡೆದುಕೊಳ್ಳಲು ಬೇರೆ ಯಾರ ಬಳಿಗೂ ಹೋಗಲು ಅದು ಸರಿಯಲ್ಲ. ಆದರೆ ಜ್ಞಾನವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ದೇವರ ಬಳಿಗೆ ಬರಬೇಕಾಗಿದೆ ಪ್ರಿಯರೇ. ಜ್ಞಾನಕ್ಕೆ ಮೂಲ ಕಾರಣನಾಗಿರುವ ದೇವರು, ಜ್ಞಾನ ಸಂಪೂರ್ಣನು, ಜ್ಞಾನದ ನಿಧಿಯಾಗಿರುವ ಯೇಸು ಸ್ವಾಮಿಯ ಬಳಿಗೆ ನಾವು ಬರುವಾಗ ಆತನು ನಮಗೆ ಜ್ಞಾನವನ್ನು ಅನುಗ್ರಹಿಸುತ್ತಾನೆ. ಟುಡೇ ವಾಟ್ ಈಸ್ ಅವರ್ ಪ್ರಯಾರಿಟಿ ಇನ್ ಲೈಫ್? ಇಷ್ಟೊಂದು ಕಷ್ಟಗಳು, ಇಷ್ಟೊಂದು ಸಂಕಷ್ಟದ ದಿನಗಳಲ್ಲಿ ನಾವು ಜೀವನ ಮಾಡುವಾಗ ಮರಳಿ ನಾವು ನಮ್ಮ ಜೀವಿತಗಳನ್ನು ಪ್ರಾರಂಭಿಸಬೇಕಾಗಿದ್ದರೆ ದೇವರು ನಮಗೆ ಕೊಡುವಂಥ ಜ್ಞಾನದ ಮೇಲೆ ನಾವು ಆಶ್ರಿತವಾಗಬೇಕು ಪ್ರಿಯರೇ. ವಿ ನೀಡ್ ಟು ಡಿಪೆಂಡ್ ಆನ್ ದ ವಿಸ್ಡಮ್ ಆಫ್ ಗಾಡ್. ಆತನಿಂದ ಬರುವಂಥ ಜ್ಞಾನವನ್ನು ಪಡೆದುಕೊಂಡವರಾಗಿ ನಾವು ನೂತನವಾದ ಜೀವಿತಗಳನ್ನು ಪ್ರಾರಂಭ ಮಾಡಬೇಕಾಗಿದೆ. ಹಾಗಾದರೆ ಇಂದು ನಮ್ಮ ಜೀವಿತಗಳನ್ನು ನಿಯಂತ್ರಣಗೊಳಿಸುತ್ತಿರುವಂಥದ್ದು ಯಾವುದು? ಭೂ ಸಂಬಂಧವಾದ ಜ್ಞಾನವೋ ಅಥವಾ ಮೇಲಿನಿಂದ ಬರುವಂಥ ಜ್ಞಾನವೋ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಅರಸನಾದ ಸೊಲೊಮೋನನ ಹಾಗೆ ನಾವು ಜ್ಞಾನಕ್ಕಾಗಿ ಪ್ರಾರ್ಥಿಸುವ ದೇವರು ನಮಗೆ ಅದನ್ನು ಅನುಗ್ರಹಿಸಿಕೊಡುವವನಾಗಿದ್ದಾನೆ. ಕೀರ್ತನೆಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುತ್ತೇವೆ, ದೇವರ ಭಯವೇ ಜ್ಞಾನಕ್ಕೆ ಮೂಲ. The fear of the Lord is the beginning of the wisdom. ಇಂದು ದೇವರ ಭಯಭಕ್ತಿ ಇಲ್ಲದ ಹಾಗೆ ನಾವು ಅನೇಕ ವೇಳೆಗಳಲ್ಲಿ ವರ್ತಿಸುತ್ತೇವೆ. ನಮ್ಮ ಜೀವಿತಗಳನ್ನು ನೋಡಿದರೆ ಒಂದು ವೇಳೆ ದೇವರು ಇದ್ದಾನೋ ಇಲ್ಲವೋ ಎನ್ನುವಂಥ ಸಂಶಯ ನಮ್ಮ ಜೀವಿತಗಳನ್ನು ನೋಡುವಂಥ ಅನೇಕ ಜನರಿಗೆ ಬರುತ್ತದೆ ಪ್ರಿಯರೇ. ದೇವರ ಭಯವು ಭಕ್ತಿಯು ನಮ್ಮಲ್ಲಿ ಉದ್ಭವ ಆಗುವಾಗ ಆ ಒಂದು ಭಯವು ಭಕ್ತಿಯು ನಮ್ಮನ್ನು ಜ್ಞಾನದ ಮಾರ್ಗದಲ್ಲಿ ನಡೆಸುವಂಥದ್ದಾಗಿದೆ. ಟುಡೇ ವಿ ನೀಡ್ ಟು ಟೀಚ್ ದಿಸ್ ಟು ಅವರ್ ಚಿಲ್ಡ್ರನ್. ಮೋರ್ ಇಂಪಾರ್ಟೆಂಟ್ಲಿ, ದೇವರ ಭಯ ಭಕ್ತಿ ನಮ್ಮಲ್ಲಿರಬೇಕು. ಆಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತುಕೊಳ್ಳುತ್ತಾರೆ ಪ್ರಿಯರೇ. ಕಡೆಯದಾಗಿ ನಾವು ನೋಡುವಂಥದ್ದು ದೇವರ ಜ್ಞಾನ ಅದು ಯಾರು ಎಂಬುದಾಗಿ ನೋಡಿದರೆ ಇಟ್ ಈಸ್ ಅವರ್ ಲಾರ್ಡ್ ಆ್ಯಂಡ್ ಸೇವಿಯರ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿಯೇ ದೇವರ ಆ ಜ್ಞಾನವಾಗಿದ್ದಾನೆ ಪ್ರಿಯರೇ. 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಚನವನ್ನು ನಾವು ನೋಡುವುದಾದರೆ, ದಯಮಾಡಿ ಆ ವಾಕ್ಯಗಳನ್ನು ನಾನು ಓದುತ್ತೇನೆ. 1ನೇ ಕೊರಿಂಥ 1ನೇ ಅಧ್ಯಾಯ 19ನೇ ವಚನ, ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ವಿವೇಕಿಗಳ ವಿವೇಕವನ್ನು ನಿರಾಕರಿಸುವೆನು ಎಂಬುದಾಗಿ ಶಾಸ್ತ್ರೋಕ್ತಿ ಉಂಟಲ್ಲ. ಜ್ಞಾನಿಯು ಎಲ್ಲಿ? ಶಾಸ್ತ್ರಿಯಲ್ಲಿ, ಇಹಲೋಕದ ತರ್ಕವಾದಿಯಲ್ಲಿ. ದೇವರು ಇಹಲೋಕ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನಲ್ಲವೇ? ಹೌದು ಪ್ರಿಯರೇ, ದೇವರು ಈ ಇಹಲೋಕದ ಜ್ಞಾನವನ್ನು ಹುಚ್ಚುತನವಾಗಿ ಮಾಡಿದ್ದಾನೆ. ಅದು ಯಾರ ಮೂಲಕ? ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೂಲಕ. ಕ್ರೂಜೆಗೆ ಹಾಕಿಸಲ್ಪಟ್ಟ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಮೂಲಕ ಈ ಲೋಕದ ಜ್ಞಾನವನ್ನು ದೇವರು ಹುಚ್ಚುತನವಾಗಿ ಆತನು ಮಾಡಿದ್ದಾನೆ. ಈ ಲೋಕದ ಜ್ಞಾನವನ್ನು ಏನೂ ಇಲ್ಲದ ಹಾಗೆ ಆತನು ಮಾಡಿದ್ದಾನೆ. ಯಾಕೆಂದು ಹೇಳಿದರೆ ಶಿಲುಬೆಯ ವಿಷಯವಾದ ಮಾತು,
ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ಅದು ದೇವರ ಶಕ್ತಿಯಾಗಿದೆ. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನು ದೇವರ ಶಕ್ತಿಯು ದೈವಿಕ ಜ್ಞಾನವೂ ಆಗಿದ್ದಾನೆ. ಪ್ರಿಯರೇ, ಇಂದು ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ಇರಮಾಡಿಸುವುದಾದರೆ, ಇಂದು ನಾವು ಯೇಸು ಸ್ವಾಮಿಯನ್ನು ನಮ್ಮ ಜೀವಿತದಲ್ಲಿ ನೆಲೆ ಮಾಡುವುದಾದರೆ, ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೈವಿಕ ಜ್ಞಾನದ ಕೊರತೆ ಎನ್ನುವಂಥದ್ದು ಯಾವುದೂ ಇರುವುದಿಲ್ಲ. ಯೇಸು ಸ್ವಾಮಿ ನಮ್ಮಲ್ಲಿ ಇರುವಾಗ, ನಮ್ಮ ಜೀವಿತಗಳಲ್ಲಿ ಇರುವಾಗ ದೈವಿಕವಾದ ಜ್ಞಾನವು ನಮ್ಮನ್ನು ಮುನ್ನಡೆಸುವಂಥದ್ದಾಗಿದೆ. ಈ ದಿನಗಳಲ್ಲಿ ನಾವು ಮುಂದೆ ಸಾಗುವಾಗ, ಹೌದು ಪ್ರಿಯರೇ, ದೇವರಿಂದ ಹೆಚ್ಚಾದಂಥ ಜ್ಞಾನವನ್ನು ಪಡೆದುಕೊಳ್ಳುವ, ಈ ಜ್ಞಾನದ ಶಕ್ತಿಯು ನಮಗೆ ವಿವೇಚನೆ ಮಾಡುವಂಥ ಆ ಒಂದು ಸಮರ್ಥತೆಯನ್ನು ಕೊಡುವಾಗ, ಅದರ ಮೂಲಕ ನೈತಿಕತೆಗಳಿಂದಲೂ ಮೌಲ್ಯತೆಗಳಿಂದಲೂ ನಾವು ನಮ್ಮ ಜೀವಿತಗಳನ್ನು ಮುಂದೆ ಸಾಗಿಸುವ ದೇವರು ತಾನೇ ಈ ವಾಕ್ಯಗಳನ್ನು ಹರಸಿ ಆಶೀರ್ವದಿಸಲಿ. ಆಮೇನ್. ಪ್ರೀತಿಯುಳ್ಳ ಸಭಿಕರೇ, ನಿಮ್ಮೆಲ್ಲರಿಗೆ ತಿಳಿಸಬೇಕಾದ ಕೆಲವೊಂದು ವಿಚಾರಗಳು. ಮೊದಲನೆಯದಾಗಿ, ನಮ್ಮ ಸಭೆಯ ಸಭಿಕರು ಈ ಕೊರೋನಾ ಸೋಂಕಿಗೆ ಮೃತಪಟ್ಟರೆ ಅವರ ಅಂತಿಮ ಸಂಸ್ಕಾರವು ನಮ್ಮ CSI ಚಿರವಿಶ್ರಾಂತಿ ತಾಣದ ಪ್ರತ್ಯೇಕಿಸಲ್ಪಟ್ಟಂಥ ಒಂದು ಸ್ಥಳದಲ್ಲಿ ಮಾಡಲಾಗುತ್ತದೆ. ವೆಟರ್ನರಿ ಹಾಸ್ಪಿಟಲ್ ಹಿಂಭಾಗದಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಈ ಅಂತಿಮ ಸಂಸ್ಕಾರವು ನಡೆಸಲಾಗ್ತದೆ. ದಯಮಾಡಿ ಈ ಕಾರ್ಯದಲ್ಲಿ ನೀವೆಲ್ಲರೂ ಸಹಕರಿಸುವಂತೆ ನಿಮ್ಮಲ್ಲಿ ನಾವು ವಿನಂತಿಸಿಕೊಳ್ಳುತ್ತೇವೆ. ಎರಡನೆಯದಾಗಿ, ನಮ್ಮ ಸಭಾಪಾಲನಾ ಸಮಿತಿಯ ಚುನಾವಣೆಗಳು ನಡೆಸಲಾಗಬೇಕು. ಆ ಒಂದು ನಿಟ್ಟಿನಲ್ಲಿ ತಾತ್ಕಾಲಿಕ ಮತದಾರರ ಪಟ್ಟಿಯನ್ನು ನಾವು ಹಾಕಿದ್ದೇವೆ. ಸುಮಾರು 2 ತಿಂಗಳಿಗೂ ಹೆಚ್ಚು ಸಮಯ ಈ ಮತದಾರರ ಪಟ್ಟಿ ಸಭೆಯ ಹೊರಗಿನ ಆವರಣದಲ್ಲಿ ನೋಟಿಸ್ ಬೋರ್ಡ್ ಮೇಲೆ ಹಾಕಲಾಗಿದೆ. ದಯಮಾಡಿ ಇದನ್ನು ನೋಡಿ, ಯಾವುದಾದರೂ ತಿದ್ದುಪಡಿಗಳಿದ್ದಲ್ಲಿ, ವಿಳಾಸಗಳು ಬದಲಾಗಿದ್ದಲ್ಲಿ ನೀವು ಅದನ್ನು ನನಗೆ ತಿಳಿಸಬೇಕೆಂಬುದಾಗಿ ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ಆದಷ್ಟು ಶೀಘ್ರದಲ್ಲೇ ಸಭಾಪಾಲನಾ ಸಮಿತಿ ಒಟ್ಟಾಗಿ ಸೇರಿ ಬಂದು ಅಂತಿಮ ಮತದಾರರ ಪಟ್ಟಿಯನ್ನು ಸಿದ್ಧ ಮಾಡುವಂಥದ್ದು. ಸಿದ್ಧ ಮಾಡಿದ ನಂತರ ದಯಮಾಡಿ ಯಾರೂ ಸಹ ತಮ್ಮ ಮನವಿಗಳನ್ನು ತಂದು ಕೊಡದೇ ಇರಲಿ ಎಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಈಗ ಸಮಯ ಇದೆ. ಈ ಸಮಯದಲ್ಲಿ ಯಾವುದಾದರೂ ತಿದ್ದುಪಡಿಗಳಿದ್ದಲ್ಲಿ ದಯಮಾಡಿ ನೀವು ಅದನ್ನು ಮಾಡುವಂತೆ, ನನ್ನನ್ನು ಸಂಪರ್ಕಿಸುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಪ್ರೀತಿಯುಳ್ಳ ಸಭಿಕರೇ, ಪ್ರತಿ ಶುಕ್ರವಾರ ಸಂಜೆ 6:30 ಗಂಟೆಯಿಂದ 7:30 ಗಂಟೆಯವರೆಗೆ ಸಭೆಗೆ ನಾವು ಕೆಲವೊಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಾ ಇದ್ದೇವೆ. ನಿಮ್ಮಲ್ಲಿ ಅನೇಕರು ಅದರಲ್ಲಿ ಭಾಗವಹಿಸುತ್ತಿದ್ದೀರಿ. ನಿಮ್ಮೆಲ್ಲರಿಗೆ ನಾವು ನಮ್ಮ ವಂದನೆಗಳನ್ನು ಸಲ್ಲಿಸ್ತೇವೆ. ಈ ಶುಕ್ರವಾರದಂದು ನಮ್ಮ ಸಭೆಯ ಮಕ್ಕಳಿಗೆ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಈ ಸಭೆಯ ಮಕ್ಕಳು ದಯಮಾಡಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ವಿನಂತಿ. ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ಸ್ ನೀಡಲಾಗ್ತದೆ. ಹಾಗೂ ಉತ್ತಮವಾದ ಪ್ರದರ್ಶನವನ್ನು ಮಾಡುವಂಥ ಮಕ್ಕಳಿಗೆ ಅವರಿಗೆ ತಕ್ಕಂತೆ ಪ್ರೈಸಸ್ಸನ್ನು ಸಹ ನಾವು ನೀಡುವಂಥ ಒಂದು ಆಲೋಚನೆಯನ್ನು ಮಾಡಿದ್ದೇವೆ. ಈ ಕಾರ್ಯದಲ್ಲಿ ಪ್ರಿಯರೇ, ನೀವು ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ, ನೀವು ಮಕ್ಕಳು ಪಾಲು ತೆಗೆದುಕೊಳ್ಳುವಂತೆ ಅವರನ್ನು ಮುನ್ನಡೆಸುವಂತೆ ವಿನಂತಿ. ಈ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ನ ಮಾಹಿತಿಗಳನ್ನು ನಾವು ನಮ್ಮ ಚರ್ಚ್ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಕಳುಹಿಸಿ ಕೊಡಲಿಕ್ಕಿದ್ದೇವೆ. ದಯಮಾಡಿ ಆ ಮಾಹಿತಿಗಳನ್ನು ನೋಡಿ ನೀವು ಸರಿಯಾದಂಥ ರೀತಿಯಲ್ಲಿ ಸಿದ್ಧರಾಗುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮನ್ನು ಹಾಗೂ ನಮ್ಮ ಕಾಣಿಕೆಗಳನ್ನು ಸಮರ್ಪಿಸುವಲ್ಲಿ ಹಾಡುವ ಸಂಕೀರ್ತನೆ 15ನೆಯ ಸಂಕೀರ್ತನೆಯನ್ನು ಹಾಡುವ ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ 15ನೆಯ ಸಂಕೀರ್ತನೆ. ಈ ಸಂಕೀರ್ತನೆ ಹಾಡುವಾಗ
ನಾವು ನಮ್ಮ ಮನೆಗಳಲ್ಲಿಯೇ ಇರುವಂಥ ಕಾಣಿಕೆಯ ಹುಂಡಿಗಳಲ್ಲಿ ನಮ್ಮ ಕಾಣಿಕೆಗಳನ್ನು ಶೇಖರಿಸುವ. ಪ್ರಾರ್ಥನೆ ಮಾಡೋಣ. ಕೃಪಾಳು ಪಿತನೇ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ನೀನು ನೇಮಿಸಿಕೊಟ್ಟ ಈ ಪವಿತ್ರವಾದ ದಿವಸದಂದು ನಿನ್ನನ್ನು ಆರಾಧಿಸಿ ಘನಪಡಿಸಿ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಓದಿ ಕೇಳಿಸಿಕೊಂಡಿದ್ದೇವೆ. ಕರ್ತನೇ, ನಮ್ಮೆಲ್ಲರನ್ನು ಕಾಪಾಡುವಂಥ ದೇವರು ನೀನಾಗಿದ್ದಿ. ಇದುವರೆಗೆ ನಮ್ಮನ್ನು ಕಾಪಾಡುತ್ತಾ ಬಂದಿದ್ದಿ, ಸ್ತೋತ್ರ. ನಮ್ಮಲ್ಲಿ ಜೀವ ಶ್ವಾಸವನ್ನು ಇರಮಾಡಿಸಿ ಈ ಕಷ್ಟದ ದಿವಸಗಳಲ್ಲಿ ಭಯವು ಭೀತಿಯು ನಮ್ಮನ್ನು ಆವರಿಸಿಕೊಂಡಿರುವಾಗ, ಇಗೋ ನನ್ನ ಮಗನೇ, ನನ್ನ ಮಗಳೇ, ನಾನು ನಿನ್ನ ಸಂಗಡ ಇದ್ದೇನೆಂಬುದಾಗಿ ಆಶ್ವಾಸನೆ ನೀಡಿ ನಮ್ಮನ್ನು ಬಲಪಡಿಸುತ್ತಾ ಬರುತ್ತಿರುವುದಕ್ಕಾಗಿ ನಿನಗೆ ನಾವು ವಂದನೆಗಳನ್ನು ಹೇಳುತ್ತೇವೆ ಸ್ವಾಮಿ. ಹೌದು ಕರ್ತನೇ, ನಮ್ಮೆಲ್ಲರ ಕುಟುಂಬಗಳನ್ನು ರಕ್ಷಿಸು, ಆಶೀರ್ವದಿಸು. ನಿನ್ನ ಶಾಂತಿಯನ್ನು, ಸಮಾಧಾನವನ್ನು ಅನುಗ್ರಹ ಮಾಡು. ಕಷ್ಟದಲ್ಲಿಯೂ ಸಂಕಷ್ಟದಲ್ಲಿಯೂ ಇರುವಂಥ ಜನರಿಗಾಗಿ ನಿನ್ನಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅವರ ಜೀವಿತಗಳಲ್ಲಿ ನೀನು ನಿನ್ನ ಸಹಾಯದ ಹಸ್ತವನ್ನು ಸಭೆಯ ಮೂಲಕ ಅನುಗ್ರಹಿಸು, ಬಲಪಡಿಸೆಂಬುದಾಗಿ ನಾವು ಬೇಡುತ್ತೇವೆ. ಮಾತ್ರವಲ್ಲ ಸ್ವಾಮಿ, ಯಾರ್ಯಾರು ತಮ್ಮ ಆತ್ಮೀಯರನ್ನು ಈ ಕೊರೋನಾ ಸೋಂಕಿಗೆ ಕಳೆದುಕೊಂಡಿದ್ದಾರೋ, ಕಣ್ಣೀರಿನಲ್ಲಿರುವಂಥ ಅವರ ಜೀವನಕ್ಕೆ ನಂಬಿಕೆಯನ್ನು, ನಿರೀಕ್ಷೆಯನ್ನು ನೀನು ದಯಪಾಲಿಸು, ಅವರನ್ನು ಮುನ್ನಡೆಸು ಸ್ವಾಮಿ. ಕರ್ತನೇ, ನಿನ್ನ ಆತ್ಮನ ಮೂಲಕ ಮುರಿದು ಹೋಗಿರುವ ಅವರ ಮನಗಳನ್ನು ಒಟ್ಟುಗೂಡಿಸಿ ನಿರೀಕ್ಷೆಯ ದೇವರಾಗಿರುವ ನಿನ್ನನ್ನು ನೋಡುತ್ತಾ ತಮ್ಮ ಜೀವಿತಗಳನ್ನು ಮುಂದೆ ಸಾಗಲು ಅವರಿಗೆ ಬೇಕಾದಂಥ ಕೃಪಾ ವರದಾನದ ಆಶೀರ್ವಾದಗಳನ್ನು ದಯಪಾಲಿಸೆಂಬುದಾಗಿ ಬೇಡುತ್ತೇವೆ. ನಿನ್ನ ಬಳಿಗೆ ನಾವು ಬಂದಿದ್ದೇವೆ ಸ್ವಾಮಿ. ನೀನೇ ನಮ್ಮನ್ನು ಮುನ್ನಡೆಸು, ನಮ್ಮನ್ನು ಬಲಪಡಿಸು, ನಮ್ಮಲ್ಲಿರುವಂಥ ಅವಶ್ಯಕತೆಗಳನ್ನು ಪೂರೈಸು. ನೀನೇ ನಮ್ಮೆಲ್ಲರ ಒಳ್ಳೆಯ ಕುರುಬನಾಗಿದ್ದು ನಮ್ಮನ್ನು ಬಲಪಡಿಸು. ಹೌದು ಕರ್ತನೇ, ಕೆಲವೊಂದು ಕಡೆಯಲ್ಲಿ ಈ ಕೊರೋನಾ ಸೋಂಕು ಕಡಿಮೆಯಾಗುತ್ತಾ ಬರುತ್ತಿರುವುದಕ್ಕಾಗಿ ನಾವು ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಆದರೂ ಸಹ
ಆತಂಕವು ಭಯವು ನಮ್ಮ ಜೀವಿತದಲ್ಲಿ ಇನ್ನೂ ಇರುವುದನ್ನು ನೀನು ಬಲ್ಲವನಾಗಿದ್ದಿ ಸ್ವಾಮಿ. ಅವುಗಳನ್ನು ಸಂಪೂರ್ಣವಾಗಿ ಹೋಗಲಾಡಿಸಿ ಧೈರ್ಯದಿಂದಲೂ ಆತ್ಮವಿಶ್ವಾಸದಿಂದಲೂ ನೀನೇ ನಮ್ಮ ಜೀವಿತಗಳನ್ನು ತುಂಬು ಎಂಬುದಾಗಿ ಬೇಡುತ್ತೇವೆ. ನಿನ್ನ ಬಳಿಗೆ ಬಂದಿದ್ದೇವೆ, ನಮ್ಮ ಪ್ರಾರ್ಥನೆಗಳನ್ನು ಲಾಲಿಸು. ನಿನ್ನ ಶಾಂತಿಯನ್ನು ಸಮಾಧಾನವನ್ನು ನಮಗೆ ಅನುಗ್ರಹಿಸು. ನೀನೇ ನಮ್ಮೆಲ್ಲರ ಮೂಲಕ ಘನಮಾನ ಮಹಿಮೆಯನ್ನು ಹೊಂದೆಂಬುದಾಗಿ ಯೇಸುವಿನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿ ಬರುತ್ತೇವೆ ತಂದೆಯೇ, ಆಮೇನ್. ನಾವೆಲ್ಲರೂ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ನಮಗೆ ದಯಪಾಲಿಸು. ನಾವು ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲನಿದೆ ಸ್ವಾಮಿ, ಆಮೇನ್. ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವ ಎಲ್ಲ ಗ್ರಹಿಕೆಗಳನ್ನು ಮೀರುವ ದೇವರ ಶಾಂತಿಯು ಸಮಾಧಾನವು, ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು ಪ್ರೀತಿಯು, ಪವಿತ್ರಾತ್ಮನ ಅನ್ಯೂನ್ಯತೆಯು ಸಹವಾಸವು ನಮ್ಮೆಲ್ಲರ ಸಂಗಡ ಸದಾ ಕಾಲಕ್ಕೂ ನೆಲೆಯಾಗಿದ್ದು ಕಾಯ್ದು ಕಾಪಾಡಲಿ. ಆಮೇನ್.